ಇಲ್ದಿರ ಇವತ್ತೊಂದು ವಿಚಾರ ಹೇಳ್ತೀನಿ. ಭಾರತೀಯ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾಗೆ ರೆಕಗ್ನೇಷನ್ನೇ ಇಲ್ಲ ಅಂತ. ಅದ್ರ ಮಧ್ಯದಲ್ಲಿ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅವರು ರೆಕಗ್ನೇಷನ್ ಕೊಟ್ಟಿದ್ದಾರೆ, ಟೆಂಪ್ರವರಿ ರೆಕಗ್ನೇಷನ್, ಆಳು ಮೂಳು ಅನ್ಕೊಂಡು ಅವರು ಯಾರು ಕೊಟ್ಟಿದಾರೋ ಅವರು ಮುಟ್ಟಾಳ, ತಗೊಂಡ್ರವನು ಮುಟ್ಟಾಳ ಅಂತ. ಯಾಕೆಂದ್ರೆ ಈ ಎಲ್ಲಾ ಮಾಹಿತಿನೂ ಕೇಂದ್ರ ಕ್ರೀಡಾ ಸಚಿವಾಲಯಕ್ಕೆ, ಯೂನಿಯನ್ ಸ್ಪೋರ್ಟ್ಸ್ ಮಿನಿಸ್ಟ್ರಿಗೆ, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ಗೆ, FIB ಎಲ್ಲ ಕಳ್ಸಿದೀವಿ. ಅಲ್ಲಿಂದ ನಮ್ಗೆಲ್ಲ ಮಾಹಿತಿ ಸಿಕ್ಕಿದೆ. ಇದು ಯಾವುದಕ್ಕೂ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನಂತಕುಮಾರ್. ಇದೆಲ್ಲ ನಲ್ ಅಂಡ್ ವೈಡ್ ಫೆಡರೇಷನ್ ರೆಕಗ್ನೇಷನ್ ಇಶ್ಯೂ ಸಾರ್ಟ್ ಔಟ್ ಆಗಿ, ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾದು ಚುನಾವಣೆ ಆಗಿ, ಅದರ ಪ್ರಕಾರ ಎಲ್ಲಾನು ಸೆಟರೇಟ್ ಆಗೋವರೆಗೂ ಯಾವುದೇ ಯಾರೇ ಮಾಡಿದ್ರು ಅದು ವ್ಯಾಲಿಡಿಟಿ ಇಲ್ಲ. ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಮೇಲೂ ಕ್ರಮ ಜರುಗಿಸ್ಕೊಳ್ಳೋದಕ್ಕೆ ನಾವು ಒತ್ತಾಯ ಮಾಡಿದೀವಿ. ಭಾರತೀಯ ಒಲಿಂಪಿಕ್ ಫೆಡರೇಷನ್ಗೆ, ಒಲಿಂಪಿಕ್ ಅಸೋಸಿಯೇಷನ್ಗೆ ಅವರು ಅತಿ ಶೀಘ್ರದಲ್ಲಿ ಅವರೊಂದು ಶೋಕಾಸ್ ನೋಟಿಸ್ ಇಶ್ಯೂ ಮಾಡುವಂತಾನು ಸಾಧ್ಯತೆ ಇದೆ. ಗೋವಿಂದರಾಜ್ಗೆ, ಅನಂತರಾಜ್ಗೆ ಅವ್ರ ಅಕ್ರಮಗಳು, ಅನ್ಯಾಯಗಳು, ಅವ್ರು ಇಲ್ಲಿಗಲ್ಲ ಕೊಟ್ಟಿರುವಂತ ರೆಕಗ್ನೇಷನ್ ಆಗ್ಲಿ ಇನ್ನೊಂದಾಗ್ಲಿ ಆ ವಿಚಾರದಲ್ಲಿ. ಸೊ ಯಾರು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.